Jai Shri Ram. I think you are all happy and safe at home. ಕೊರೋನಾ ಅಂತೂ ಕಡಿಮೆ ಆಗೋದು ಕಾಣ್ತಾ ಇಲ್ಲ. ನಾವು ಇದೇ ರೀತಿ ಕ್ಲಾಸನ್ನು ಮುಂದುವರಿಸುವಂಥ ಒಂದಷ್ಟು ವ್ಯವಸ್ಥೆಗೆ ಬಂದಿರ್ತೇವೆ. ಸೊ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ PUC Economics Part B Macroeconomics. Under that Chapter 2 National Income Accounting. So under National Income Accounting we already discussed about several things. ಏನು ನ್ಯಾಷನಲ್ ಇನ್ಕಮ್ ಅಂದರೆ, ವಾಟ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ನ್ಯಾಷನಲ್ ಇನ್ಕಮ್ ಅಲ್ವಾ? ಸೊ ಒಂದಷ್ಟು ಏನು ಹೇಳುವಂಥದ್ದು ಬೇಸಿಕ್ ಯಾವ ರೀತಿ ನ್ಯಾಷನಲ್ ಇನ್ಕಮ್. ಏನು ನ್ಯಾಷನಲ್ ಇನ್ಕಮ್ ಅಂದರೆ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಸೊ ಎಲ್ಲ ರೀತಿಯ ಗೂಡ್ಸ್ ಮತ್ತು ಸರ್ವೀಸಸ್ನ ವ್ಯಾಲ್ಯೂಗಳು ಬರ್ತದೆ. ಸೊ ಇನ್ ಅವರ್ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ macroeconomic identities. There are 4 important macroeconomic ಐಡೆಂಟಿಟೀಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಯಾವುದೆಲ್ಲ 4 ಇಂಪಾರ್ಟೆಂಟ್ ಮ್ಯಾಕ್ರೋ ಐಡೆಂಟಿಟೀಸ್ಗಳು? ಫಸ್ಟ್ ಒನ್, ಎಸ್, ಒಂದಷ್ಟು ಏನು ಹೇಳುವಂಥದ್ದು 4 ಇಂಪಾರ್ಟೆಂಟ್ ಮ್ಯಾಕ್ರೋ ಐಡೆಂಟಿಟೀಸ್ಗಳಲ್ಲಿ ಫಸ್ಟ್ ಒನ್ GDP, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಎನ್ನುವಂಥದ್ದು. ಸೊ ಏನು ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಂದರೆ ಅಗೇನ್ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಇಯರ್ ಇನ್ ಎ ಕಂಟ್ರಿ ಎನ್ನುವಂಥದ್ದು. ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟ್ರಲ್ಲಿ ಉತ್ಪಾದನೆ ಆದ ಎಲ್ಲ ರೀತಿಯ ಗೂಡ್ಸ್ ಮತ್ತು ಸರ್ವೀಸಸ್ಗಳು ಇದರ ಕ್ಯಾಲ್ಕುಲೇಷನಲ್ಲಿ ಬರುವಂಥದ್ದು. ಸೊ ಹೈಯರ್ ದ GDP, ಹೈಯರ್ ವಿಲ್ ಬಿ ದ ಎಕನಾಮಿಕ್ ಡೆವಲಪ್ಮೆಂಟ್. ಅದರಲ್ಲಿ ಒಂದಷ್ಟು ಟೈಪ್ಸ್ಗಳು: GDP ಎಟ್ ಮಾರ್ಕೆಟ್ ಪ್ರೈಸ್, GDP ಎಟ್ ಫ್ಯಾಕ್ಟರ್ ಪ್ರೈಸ್, ಅದೇ ರೀತಿ GNP ಎನ್ನುವಂಥದ್ದು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎನ್ನುವಂಥದ್ದು. ಸೊ ಎಟ್ ದ ಸೇಮ್ ಟೈಮ್ ಒಂದಷ್ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಏನದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್? ಸೇಮ್ ಥಿಂಗ್, ಟೋಟಲ್ ಮಾನಿಟರಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಅಗೇನ್ ಒಂದಷ್ಟು ಏನು ಹೇಳುವಂಥ GNP ಎಟ್ ಮಾರ್ಕೆಟ್ ಪ್ರೈಸ್, GNP ಎಟ್ ಫ್ಯಾಕ್ಟರ್ ಪ್ರೈಸ್, GNP ಎಟ್ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಪರ್ಸನಲ್ ಇನ್ಕಮ್, ಥರ್ಡ್ ಇಂಪಾರ್ಟೆಂಟ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಸೊ ಮ್ಯಾಕ್ರೋ ಎಕನಾಮಿಕನ್ನು ಸ್ಟಡಿ ಮಾಡುವಾಗ ಒಂದಷ್ಟು ಏನು ಹೇಳುವಂಥದ್ದು ಪರ್ಸನಲ್ ಇನ್ಕಮ್. ವಾಟ್ ಈಸ್ ಪರ್ಸನಲ್ ಇನ್ಕಮ್? ಇಟ್ ಈಸ್ ಎ ಪಾರ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದೆ, ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಪೀಪಲ್ ಅಥವಾ ಇಂಡಿವಿಜುವಲ್. ಸೊ ಪರ್ಸನಲ್ ಇನ್ಕಮ್ ಇರ್ಬೋದು, ಪರ್ಸನಲ್ ಡಿಸ್ಪೋಸೇಬಲ್ ಇನ್ಕಮ್ಗಳು ಇರ್ಬೋದು. ಸೊ ಈ ರೀತಿ ಒಂದಷ್ಟು ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ ರೀತಿ ನ್ಯಾಷನಲ್ ಇನ್ಕಮನ್ನು ಮೆಷರ್ ಮಾಡುವಂಥದ್ದು, ಯಾವ ರೀತಿ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಕೂಡ ಒಂದಷ್ಟು ಡಿಸ್ಕಷನ್ಗಳನ್ನು ನಾವು ಮಾಡಿದ್ದೇವೆ. ಸೊ ಟುಡೇ ವಿಲ್ ಮೂವ್ ಟವರ್ಡ್ಸ್ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ GDP ಆ್ಯಸ್ ಆ್ಯನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ. ನಾನು ಲಾಸ್ಟ್ ಕ್ಲಾಸಿಂದಲೂ ಹೇಳ್ತಾ ಇದ್ದದ್ದು, ಹೈಯರ್ ದ GDP, ಹೈಯರ್ ವಿಲ್ ಬಿ ದ ಎಕನಾಮಿಕ್ ಡೆವಲಪ್ಮೆಂಟ್. ಹೈಯರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಮೀನ್ಸ್ ಹೈಯರ್ ವಿಲ್ ಬಿ ದ ಸೋಷಲ್ ಅಥವಾ ಎಕನಾಮಿಕ್ ವೆಲ್ಫೇರ್. ಸೊ ಏನು ವೆಲ್ಫೇರ್ ಅಂದರೆ ಒಂದಷ್ಟು ಏನು ಹೇಳುವಂಥದ್ದು ಎಲ್ಲ ರೀತಿಯಲ್ಲಿ ಎಕನಾಮಿಕ್ ವೆಲ್ಫೇರ್ ಮತ್ತು ಸೋಷಲ್ ವೆಲ್ಫೇರ್. ಎಕನಾಮಿಕ್ ವೆಲ್ಫೇರ್ ಅಂದರೆ ಏನು? ಎಕನಾಮಿಕ್ ವೆಲ್ಫೇರ್ ಮೀನ್ಸ್ ಸೋಷಲ್ ಏನು ಹೇಳುವಂಥದ್ದು ಎಕನಾಮಿಕ್ ಆ್ಯಕ್ಟಿವಿಟೀಸ್, ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುವಂಥದ್ದು, ಕನ್ಸಂಪ್ಷನ್ ಕೆಪಾಸಿಟಿ ಜಾಸ್ತಿ ಆಗುವಂಥದ್ದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುವಂಥದ್ದು. ಇನ್ನೊಂದು ರೀತಿಯಲ್ಲಿ ಸೋಷಲ್ ವೆಲ್ಫೇರ್, ಸೋಷಲ್ ಒಂದಷ್ಟು ಆ್ಯಕ್ಟಿವಿಟೀಸ್ಗಳು, ಸೊಸೈಟಿಯಲ್ಲಿ ಒಂದಷ್ಟು ಲಾ ಆ್ಯಂಡ್ ಆರ್ಡರ್ ಸರಿಯಾಗಿರುವಂಥದ್ದು, ಸೊಸೈಟಿಯಲ್ಲಿ ಪೀಸ್ ಮೈಂಟೆನೆನ್ಸ್ ಆಗಿರುವಂಥದ್ದು, ಜಸ್ಟಿಸ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಸೊ ಒಳ್ಳೆ ರೀತಿಯ ಹೆಲ್ತ್ ಫೆಸಿಲಿಟಿಗಳು, ಎಜುಕೇಷನ್ ಫೆಸಿಲಿಟಿಗಳು ಸೋಷಿಯಲ್ ವೆಲ್ಫೇರನ್ನು ಏನು ಮಾಡ್ತದೆ? ಇನ್ಕ್ರೀಸ್ ಮಾಡ್ತದೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಳು, ಸ್ಯಾನಿಟೇಷನ್ ಅಥವಾ ಹೌಸಿಂಗ್ ಫೆಸಿಲಿಟಿಗಳು. ಸೊ ಈ ರೀತಿ GDP ಇನ್ಕ್ರೀಸ್ ಆಗಿದೆ ಅಂತ ಹೇಳಿಕೊಂಡು ವೆಲ್ಫೇರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ವಿಲ್ ಡಿಸ್ಕಸ್. ನಾವು ನಾರ್ಮಲ್ ಸೆನ್ಸಲ್ಲಿ ನಾವೇನು ಹೇಳ್ತೇವೆ? GDP ಜಾಸ್ತಿ ಆದ ಕೂಡಲೇ ವೆಲ್ಫೇರ್ ಜಾಸ್ತಿ ಆಗಿದೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಡೆವಲಪ್ಮೆಂಟ್ ಆಗಿದೆ ಅಂತ. ಬಟ್ ಆ್ಯಕ್ಚುಲ್ ಟರ್ಮ್ಸಲ್ಲಿ GDP ಇನ್ಕ್ರೀಸ್ ಆದ ಕೂಡಲೇ ವೆಲ್ಫೇರ್ ಅಥವಾ ಎಕನಾಮಿಕ್ ವೆಲ್ಫೇರ್ ಇನ್ಕ್ರೀಸ್ ಆಗಬೇಕು ಅಂತ ಏನಿಲ್ಲ, ಅಥವಾ ಸೋಷಿಯಲ್ ವೆಲ್ಫೇರ್ ಇನ್ಕ್ರೀಸ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರೋದು ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದೆ ಅಂತ ವಿಲ್ ಡಿಸ್ಕಸ್. ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಸಲಹೆ ಅಂತ ಹೇಳ್ಬೋದು. ಈಗ ನೋಟ್ಸು ಅಥವಾ ಏನು ಹೇಳುವಂಥದ್ದು ಕ್ಲಾಸಸ್ಗಳಾಗುವಾಗ ಬೋರ್ಡಲ್ಲಿ ಬರಿತಾ ಇರ್ತಾನೆ, ತುಂಬ ಸಲ ಹೇಳಿದ್ದೇನೆ ಕೂಡ, ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಆನ್ಸರ್ ಅಥವಾ ಏನು ಹೇಳುವಂಥ ನೋಟ್ ಪುಸ್ತಕಗಳಲ್ಲಿ ಬರೆದಿಟ್ಕೊಳ್ಳಿ. ಸಾಮಾನ್ಯ ಬರಿತೇನೆ ಬೋರ್ಡಲ್ಲಿ, ಸೊ ಅದನ್ನು ಬರೆದಿಟ್ಕೊಳ್ಳಿ. ಇನ್ನೊಂದು ಏನು ಅಂತ ಹೇಳಿದರೆ, ಕೊರೋನಾದಿಂದಾಗಿ ನಮಗೆ ಇನ್ನೂ ಕೂಡ ಅದನ್ನು ಕೊರೋನಾ
ಹೆಲ್ತ್ ಇಶ್ಯೂಗಳು ಇನ್ನೂ ಕೂಡ ಕಡಿಮೆ ಆಗದ ಕಾರಣ ದಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಕಾರಣ ಕ್ಲಾಸ್ ರೂಮ್ ಟೀಚಿಂಗ್ ಎನ್ನುವಂಥದ್ದು ಕಷ್ಟ. ಸೊ ಅದಕ್ಕೋಸ್ಕರ ನಾವು ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೀರಿಯಸ್ ಆಗಿ ವಿದ್ಯಾರ್ಥಿಗಳು ಇದನ್ನು ಕೇಳಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಗದಿದ್ದರೆ ಪರ್ಸನಲ್ ಆಗಿ ವಾಟ್ಸಪ್ ನಂಬರ್ಗಳಿರ್ತದೆ, ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಜೊತೆಗೆ ಫ್ರೀ ಟೈಮನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಯೂಸ್ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕೆಂತ ಕೇಳಿದರೆ ಮೊಬೈಲ್ ಬೇಕಾದಷ್ಟು ಅವೈಲೇಬಿಲಿಟಿ ಇರ್ತದೆ. ಟಿ ವಿಗಳು IPL ಕ್ರಿಕೆಟನ್ನು ನೋಡ್ತಾ ಇಡೀ ದಿವಸ ಕಾಲಹರಣ ಮಾಡೋದಲ್ಲ. ಸೊ ಬೇಕಾದ್ದಕ್ಕೆ ಯೂಸ್ ಮಾಡುವಂಥದ್ದು. ಅದರ ಜೊತೆ ಮೊಬೈಲ್, ಇಂಟರ್ನೆಟ್ ಫೆಸಿಲಿಟೀಸ್ಗಳು ಅದನ್ನು ಬೇಕಾದ್ದಕ್ಕೆ ಯೂಸ್ ಮಾಡುವಂಥದ್ದು. ಆರ್ಟ್ಸ್ ವಿದ್ಯಾರ್ಥಿಗಳಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಿರ್ಬೋದು. ಸೊ ಒಳ್ಳೆ ರೀತಿಯಲ್ಲಿ ಅದನ್ನು ನಮ್ಮ ಮುಂದಿನ ಯೋಜನೆಗಳಿಗೆ, ಮುಂದಿನ ಹೈಯರ್ ಎಜುಕೇಷನ್ಗೆ ಬೇಕಾಗುವ ರೀತಿ ಅದನ್ನು ಯೂಸ್ ಮಾಡಿಕೊಳ್ಬೇಕೆನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಸಲಹೆ ವಿದ್ಯಾರ್ಥಿಗಳಿಗೆ. ಸೊ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ GDP ಆ್ಯಸ್ ಅನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ. ಎಕನಾಮಿಕ್ ವೆಲ್ಫೇರ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಲಿಮಿಟೇಷನ್ಸ್ಗಳಿದೆ. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಡಿಸ್ಟ್ರಿಬ್ಯೂಷನ್ ಆಫ್ GDP, ಹೌ ಯೂನಿಫಾರ್ಮ್ ಇಟ್ ಈಸ್. ಫಸ್ಟ್ ಲಿಮಿಟೇಷನ್ ಯಾವುದು ಅಂತ ಕೇಳಿದರೆ ಡಿಸ್ಟ್ರಿಬ್ಯೂಷನ್ ಆಫ್ GDP. GDP ಅಂದರೆ ಏನು? ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಬಿಟ್ವೀನ್ ದ ವೇರಿಯಸ್ ಸೆಕ್ಟರ್, ಅಥವಾ ಜನರ ನಡುವೆ ಏನಾಗುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಗುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ. ಸೊ GDP ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ ಎಕನಾಮಿಕ್ ಗ್ರೋತ್ ಕೂಡ ಆಗಿದೆ ಅಂತ ಅರ್ಥ. ವೆಲ್ಫೇರ್ ಆಗಿದೆ ಅಂತ ನಾವು ಹೇಳ್ತೇವೆ. ಬಟ್ ಆ್ಯಕ್ಚುಲ್ ಆಗಿ GDP ಇನ್ಕ್ರೀಸ್ ಆಗಿದೆ ಅಂತಂದರೆ ಎಲ್ಲ ಜನರ ಇನ್ಕಮ್ ಅಥವಾ ವೆಲ್ತ್ ಇನ್ಕ್ರೀಸ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ. ಒಂದು ಪಾರ್ಟ್ ಅಥವಾ ಒಂದು ಸೆಕ್ಷನ್ ಆಫ್ ದ ಪೀಪಲ್ನ ಇನ್ಕಮ್ ಮಾತ್ರ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ. ಎಕಾನಮಿಯಲ್ಲಿ ಎರಡು ರೀತಿಯ ಗ್ರೂಪ್ಗಳನ್ನು ಗಮನಿಸ್ತೇವೆ. ಒಂದು ಹ್ಯಾವ್ಸ್, ಇನ್ನೊಂದು ಹ್ಯಾವ್ ನಾಟ್, ಅಥವಾ ರಿಚ್ ಮತ್ತು ಪುವರ್ ಎನ್ನುವಂಥದ್ದು. 20% ಆಫ್ ರಿಚ್ ಪೀಪಲ್ಗಳು 80% ಅಷ್ಟು 80% ಅಷ್ಟು ವೆಲ್ತನ್ನು ಹೊಂದಿದ್ದಾರೆ, ತುಂಬ ಶ್ರೀಮಂತರಾಗಿದ್ದಾರೆ. GDP ಇನ್ಕ್ರೀಸ್ ಆಗ್ಬೋದು. ಬಟ್ ಸೋಷಲ್ ಅಥವಾ ವೆಲ್ಫೇರ್ ಆಯಿತಾ ಇಲ್ಲಿ? ಇಲ್ಲ. ಯಾಕೆಂತ ಕೇಳಿದರೆ ಕೇವಲ 20% ಅಷ್ಟು ಜನ 80% ಅಷ್ಟು ವೆಲ್ತನ್ನು ಹೊಂದಿದ್ದಾರೆ. ರಿಮೈನಿಂಗ್ 80% ಅಷ್ಟು ಜನ 20% ಅಷ್ಟು ವೆಲ್ತನ್ನು ಹೊಂದಿರ್ತಾರೆ. ಅಲ್ಲಿ ಏನು ಹೇಳುವಂಥದ್ದು, ಮೆಜಾರಿಟಿ ಜನರು 80% ಅಷ್ಟು ಜನರಿಗೆ ಜಸ್ಟ್ 20% ಅಷ್ಟು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆದ್ದು ಪೂರ್ ಪೀಪಲ್ಗಳಾಗಿರ್ತಾರೆ. ಸೊ ವೆಲ್ಫೇರ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ GDP ಈಕ್ವಲ್ ಆಗಿದೆ, ಎಲ್ಲ ಜನರಿಗೂ ಡಿಸ್ಟ್ರಿಬ್ಯೂಷನ್ ಆಗಿದೆ. ರಿಚ್ ಪುವರ್, ಹ್ಯಾವ್ಸ್ ಮತ್ತು ಹ್ಯಾವ್ ನಾಟ್ಸ್ ಎನ್ನುವ ಕ್ಯಾಟಗರಿ ಇಲ್ಲ ಎಕಾನಮಿಯಲ್ಲಿ ಅಂತಂದರೆ ಡೆಫಿನೆಟ್ ಆಗಿ ನಾವು ಕನ್ಕ್ಲೂಷನ್ಗೆ ಬರ್ಬೋದು, ಏನು ವೆಲ್ಫೇರ್ ಆಗಿದೆ ಎನ್ನುವಂಥದ್ದು. ಸೊ ಅದರಿಂದಾಗಿ ಫಸ್ಟ್ ಇಂಪಾರ್ಟೆಂಟ್ ಲಿಮಿಟೇಷನ್ ಡಿಸ್ಟ್ರಿಬ್ಯೂಷನ್ ಆಫ್ GDP. ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ಡಿಸ್ಕ್ರಿಮಿನೇಷನ್ ಇಲ್ಲ, ರಿಚ್ ಪುವರ್, ಹ್ಯಾವ್ಸ್ ಹ್ಯಾವ್ ನಾಟ್ ಗ್ರೂಪ್ಗಳು ಇಲ್ಲ ಅಂತಾದರೆ ಡೆಫಿನೆಟ್ ಆಗಿ ನಾವು ಕನ್ಕ್ಲೂಷನ್ಗೆ ಬರ್ಬೋದು ವೆಲ್ಫೇರ್ ಆಗಿದೆ ಎನ್ನುವಂಥದ್ದು. ಸೊ ಡಿಸ್ಟ್ರಿಬ್ಯೂಷನ್ ಆಫ್ GDP, ಹೌ ಯೂನಿಫಾರ್ಮ್ ಇಟ್ ಈಸ್. ಸೊ ಸೆಕೆಂಡ್ ಒನ್, ನಾನ್ ಮಾನಿಟರಿ ಎಕ್ಸ್ಚೇಂಜಸ್. So second important limitation, non-monetary exchanges. ಏನು GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೀನ್ಸ್ ಟೋಟಲ್ ಮಾನಿಟರಿ ಅಥವಾ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸರ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಸೊ ಎಲ್ಲ ರೀತಿಯ ಏನು ಗೂಡ್ಸ್ಗಳ ಸರ್ವೀಸಸ್ಗಳ ವ್ಯಾಲ್ಯೂ, ಮಾನಿಟರಿ ವ್ಯಾಲ್ಯೂ ಏನಾಗ್ತದೆ ಇಲ್ಲಿ ಕನ್ಸಿಡರ್ ಆಗ್ತದೆ. ಬಟ್ ನನ್ನದೊಂದು ಸಣ್ಣ ಕ್ವಶನ್ ನಿಮಗೆ, ಎಲ್ಲವನ್ನೂ ಕೂಡ ನಾವು ಮನಿ ಮೂಲಕವೇ ವ್ಯಾಲ್ಯೂ ಮಾಡ್ತೇವಾ? ಸಾಧ್ಯವೇ ಇಲ್ಲ. ಸೊ ಒಂದಷ್ಟು ನಾನ್ ಮಾನಿಟರಿ ಎಕ್ಸ್ಚೇಂಜಸ್ಗಳು ಎಕಾನಮಿಯಲ್ಲಿ ಸಾಧ್ಯ. ಸೊ ನಾನ್ ಮಾನಿಟರಿ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಇನ್ ಎಕಾನಮಿ ಎನ್ನುವಂಥದ್ದು. ಅಂದರೆ ಒಂದಷ್ಟು ಎಕಾನಮಿಯಲ್ಲಿ ಒಂದಷ್ಟು ಎಕನಾಮಿಕ್ ಆಕ್ಟಿವಿಟೀಸ್ಗಳು ನಾನ್ ಮಾನಿಟರಿ ಟರ್ಮ್ಸಲ್ಲಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಹೌಸ್ ವೈಫ್ಸ್ ಅಥವಾ ಅಮ್ಮನಿಗೆ ದಿನ ಪೇಮೆಂಟ್ ಮಾಡೋರು ಇದ್ದಾರೆ ಯಾರಾದರೂ? ಅಮ್ಮನಿಗೆ ಯಾವಾಗಲೂ ತಿಂಗಳಿಗೊಮ್ಮೆ ಅಡಿಗೆ ಮಾಡಿದ್ದಕ್ಕೆ ಅಥವಾ ಪಾತ್ರ ತೊಳೆದಕ್ಕೆ, ಬಟ್ಟೆ ವಾಶ್ ಮಾಡಿದ್ದಕ್ಕೆ ಪೇಮೆಂಟ್ಗಳನ್ನು ಮಾಡ್ತೀರಾ? ಇಲ್ಲ. ಸೊ ಅವರ ಸರ್ವೀಸಸ್ ಆಫ್ ಹೌಸ್ ಹೋಲ್ಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂಡರ್ ಕ್ಯಾಲ್ಕುಲೇಷನ್ ಆಫ್ GDP. ಸೊ ಇದರಲ್ಲಿ ಅಥವಾ ಅವರ ಸರ್ವೀಸಸ್ಗಳೇ ಪೇಮೆಂಟ್ಗಳು ಅಥವಾ ಅವರ ಸರ್ವೀಸಸ್ನ ವ್ಯಾಲ್ಯೂಗಳನ್ನು ನಾವಿಲ್ಲಿ
ಕನ್ಸಿಡರ್ ಮಾಡೋದಿಲ್ಲ. ಒಂದು ನಾನ್ ಮಾನಿಟರಿ ಆ್ಯಕ್ಟಿವಿಟಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಮನೆ, ಪಕ್ಕದ ಮನೆ ಇರ್ತದೆ. ನೀವೇನೋ ಒಂದಷ್ಟು, ಈಗ ಮಳೆಗಾಲ, ತರಕಾರಿಗಳನ್ನು ಬೆಳೆಸ್ತೀರಿ. ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ ಇರ್ಬೋದು ಅಥವಾ ನೇಬರ್ ಇರ್ಬೋದು, ಅವರಿಗೆ ಕೂಡ ನೀವೇನು ಮಾಡ್ತೀರಿ, ಅದನ್ನು ಕೊಡ್ಬೋದು. ನಮ್ಮಲ್ಲಿ ಬೆಂಡೆಕಾಯಿ ಅಥವಾ ಅಲಸಂಡೆ ಜಾಸ್ತಿ ಬೆಳೆದಿದ್ದೇವೆ, ಸೊ ನಮ್ಮ ನೇಬರಿಗೆ ನಾವು ಅದನ್ನು ಕೊಡ್ತೇವೆ. ಪೇಮೆಂಟ್ ತಗೊಳ್ತೀರಾ ನೀವು? ಇಲ್ಲ, ಫ್ರೀಯಾಗಿ ಕೊಡ್ತೀರಿ. ಸೊ ಅದರ ವ್ಯಾಲ್ಯೂವನ್ನು ಕನ್ಸಿಡರ್ ಆಯಿತಾ ಅಲ್ಲಿ? ಇಲ್ಲ. ಪ್ರೊಡಕ್ಷನ್ ಆಗಿದೆ. ಬಟ್ ಅಂಥ ರೀತಿಯ ಟ್ರಾನ್ಸಾಕ್ಷನ್ಸ್ಗಳು ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಅಥವಾ ನಾನ್ ಮಾನಿಟರಿ ಎಕ್ಸ್ಚೇಂಜಸ್ಗಳಿಗೆ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರೆಯುವಂಥದ್ದು. ಯಾವಾಗ ಮಾನಿಟರಿ ಅಥವಾ ಹಣದ ವ್ಯವಹಾರಗಳು ಸ್ಟಾರ್ಟ್ ಆಯಿತು, ಅಲ್ಲಿಂದ ಬಾರ್ಟರ್ ಸಿಸ್ಟಮ್ ಏನಾಯಿತು, ಕೊಲ್ಯಾಪ್ಸ್ ಆಯಿತು. ಬಾರ್ಟರ್ ಸಿಸ್ಟಮ್ನ ಒಂದಷ್ಟು ಡ್ರಾಬ್ಯಾಕ್ಗಳಿಗೆ ಸೊಲ್ಯೂಷನ್ ಆಗಿ ಮಾನಿಟರಿ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಬಟ್ ಕೆಲವು ಈಗ ಕೂಡ ರೂರಲ್ ಏರಿಯಾಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಏನಾಗ್ತದೆ, ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ಗಳೇ ಜಾಸ್ತಿ ಇರ್ತದೆ. ಆ ರೀತಿ ಹೇಳುವಾಗ GDP ಇನ್ಕ್ರೀಸ್ ಆಗಲಿಲ್ಲ ಅಂತ ಹೇಳ್ಬೋದಾ? ಗೌರ್ಮೆಂಟ್ ಲೆಕ್ಕಾಚಾರ ತೋರಿಸುವಾಗ GDP ಕಡಿಮೆ ಇರ್ಬೋದು, ಬಟ್ ಆ್ಯಕ್ಚುಲಿ ಆ ದೇಶದಲ್ಲಿ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಇರ್ಬೋದು. ಸೊ GDP ಅಥವಾ GDPಯ ವ್ಯವಸ್ಥೆಯನ್ನು ನೋಡಿ ಆ ಎಕಾನಮಿಯ ರಿಯಲ್ ಅಥವಾ ಪ್ರಾಕ್ಟಿಕಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಇಲ್ಲ ಅಂತ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ವೆಲ್ಫೇರ್ ಆಗಿಲ್ಲ ಅಂತ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಸಮ್ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಥ್ರೂ ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಮನಿಯ ಸಹಾಯ ಇಲ್ಲದೆ ಎಕ್ಸ್ಚೇಂಜ್ ಆ್ಯಕ್ಟಿವಿಟೀಸ್ಗಳಾಗುವ ಕಾರಣ ಅದು ಕನ್ಸಿಡರ್ ಇಲ್ಲಿ ಕೂಡ ಆಗೋದಿಲ್ಲ. ಸೊ ಅದರಿಂದಾಗಿ ನಾನು ಹೇಳುವಂಥದ್ದು, ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಸ್ಗಳು GDP ಲೆಕ್ಕಾಚಾರದಲ್ಲಿ ಬರದೇ ಇರ್ಬೋದು. ಸರ್ವೀಸಸ್ ಆಫ್ ಹೌಸ್ ವೈಫ್ಸ್ ಅಥವಾ ಮನೆಯಲ್ಲಿ ಹೌಸ್ ಹೋಲ್ಡ್ಗಳು, ಮನೆಯವರು ಒಂದಷ್ಟು ಸರ್ವೀಸ್ ಮಾಡುವಂಥದ್ದು, ನಾನ್ ಮಾನಿಟರಿ ಬಾರ್ಟರ್ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್ಗಳು, ಇದೆಲ್ಲ GDP ಕ್ಯಾಲ್ಕುಲೇಷನಲ್ಲಿ ಬರೋದಿಲ್ಲ. ಸೊ ಈ ರೀತಿ ನಾನ್ ಮಾನಿಟರಿ ಎಕ್ಸ್ಚೇಂಜಸ್ಗಳು ಆಗ್ತದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ಟರ್ನಾಲಿಟೀಸ್. So third important thing is externalities. Another important limitation of using GDP as an index of welfare of a country is externalities. Third important thing, externalities. So what exactly the externalities? Externalities are, ಅಥವಾ it refers to the benefit or harm of a firm or individual causes to another for which they are not paid ಎನ್ನುವಂಥದ್ದು. ಸೊ ಬೆನಿಫಿಟ್ ಆರ್ ಹಾರ್ಮ್, ಬೆನಿಫಿಟ್ ಕೂಡ ಮಾಡ್ಬೋದು, ಹಾರ್ಮ್ ಕೂಡ ಮಾಡ್ಬೋದು. ಯಾರು? ಎ ಫರ್ಮ್ ಆರ್ ಆ್ಯನ್ ಇಂಡಿವಿಜುವಲ್ ಕಾಸಸ್ ಟು ಎನದರ್. ಬೆನಿಫಿಟ್ ಕೂಡ ಮಾಡ್ಬೋದು, ಹಾರ್ಮ್ ಕೂಡ ಮಾಡ್ಬೋದು. ಯಾರು? ಒಂದು ಫರ್ಮ್ ಅಥವಾ ಒಂದು ಇಂಡಿವಿಜುವಲ್. ಯಾರಿಗೆ? ಟು ಎನದರ್ ಪರ್ಸನ್ ಫಾರ್ ವಿಚ್ ದೇ ಆರ್ ನಾಟ್ ಪೇಯ್ಡ್. ಅಥವಾ ಫರ್ಮ್ ಅಥವಾ ಇಂಡಿವಿಜುವಲ್, ದೇ ಆರ್ ನಾಟ್ ಗೋಯಿಂಗ್ ಟು ಪೇಯ್ಡ್ ಟು ದೋಸ್ ಬೆನಿಫಿಟ್ ಆರ್ ಹಾರ್ಮ್. ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಾಲಿಟೀಸ್. ಒನ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ ಏನು ಅಂತ ಕೇಳಿದರೆ ಅದು ಎಕ್ಸ್ಟರ್ನಾಲಿಟಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಿದ್ರೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಅಥವಾ ಒಂದು ಫರ್ಮ್ ಅಥವಾ ಒಂದು ಇಂಡಸ್ಟ್ರಿ ಅಥವಾ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ಒಂದಷ್ಟು ಜನರಿಗೆ ಏನು ಮಾಡ್ಬೋದು, ಹಾರ್ಮ್ ಕೂಡ ಮಾಡ್ಬೋದು, ಒಂದಷ್ಟು ಜನರಿಗೆ ಬೆನಿಫಿಟ್ ಕೂಡ ಮಾಡ್ಬೋದು. ಸೊ ಆ ಹಾರ್ಮಿಗೆ ಅಥವಾ ಆ ಬೆನಿಫಿಟ್ಟಿಗೆ ಈ ಇಂಡಸ್ಟ್ರಿ ಏನನ್ನು ಕೂಡ ಪೇಮೆಂಟ್ ಮಾಡದೇ ಇರುವಂಥ ಒಂದು ಸಿಸ್ಟಮಿಗೆ ನಾವು ಎಕ್ಸ್ಟರ್ನಾಲಿಟೀಸ್ ಅಂತ ಹೇಳುವಂಥದ್ದು. ಸೊ ಆ ಹಾರ್ಮ್ ಅಥವಾ ಬೆನಿಫಿಟ್ನ ವ್ಯಾಲ್ಯೂವನ್ನು GDP ಕನ್ಸಿಡರ್ ಮಾಡೋದಿಲ್ಲ ಎನ್ನುವಂಥದ್ದು. ಸೊ ಅಟ್ ದ ಸೇಮ್ ಟೈಮ್ ಯಾವುದೇ ರೀತಿಯ ಮಾರ್ಕೆಟ್ ಕೂಡ ಎಕ್ಸ್ಟರ್ನಾಲಿಟೀಸ್ಗಳನ್ನು ಬೈ ಅಥವಾ ಸೇಲ್ ಮಾಡಲಿಕ್ಕೆ ಕೂಡ ಇರೋದಿಲ್ಲ. ಎರಡು ರೀತಿಯ ಎಕ್ಸ್ಟರ್ನಾಲಿಟಿಗಳು ಕ್ರಿಯೇಟ್ ಆಗ್ತದೆ. ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ, ಇನ್ನೊಂದು ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಸೊ ಏನಿರ್ಬೋದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಏನಿರ್ಬೋದು, ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಏನಿರ್ಬೋದು? ಸೊ ಸಪೋಸ್ ಒಂದಷ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೆನಿಫಿಟ್ ಕೊಟ್ಟಿದೆ ಇನ್ನೊಂದಷ್ಟು ಜನರಿಗೆ. ಸೊ ಆ ಎಕ್ಸ್ಟರ್ನಾಲಿಟೀಸ್ ಅಥವಾ ಆ ಎಫೆಕ್ಟನ್ನು ನಾವೇನು ಹೇಳುವಂಥದ್ದು, ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳುವಂಥದ್ದು. ಅಂದರೆ ಬೆನಿಫಿಟ್ ಆಗಿರುವಂಥದ್ದಲ್ಲಿ.
ಅರ್ಥ ಆಯ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಾನು. ಸೊ ಒಂದು ಏನು ಹೇಳುವಂಥದ್ದು, ಪೆಟ್ರೋಲ್ ಪ್ರೊಸೆಸ್ ಅಥವಾ ಪೆಟ್ರೋಲ್ ಇಂಡಸ್ಟ್ರಿ ಒಂದು ನಮ್ಮ ಪುತ್ತೂರಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಇಟ್ಕೊಳ್ಳುವ. ಸೊ ಒಂದು ಪುತ್ತೂರು ಇಂಡಸ್ಟ್ರಿ ಅಥವಾ ಪುತ್ತೂರಲ್ಲಿ ಒಂದು ಪೆಟ್ರೋಲ್ ಇಂಡಸ್ಟ್ರಿ ಓಪನ್ ಆಗಿರುವುದರಿಂದ ಎಷ್ಟೋ ಜನರಿಗೆ ಏನಾಗ್ತದೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಸಿಗ್ತದೆ. ಆ ಇಂಡಸ್ಟ್ರಿಯ ಪ್ರೊಡ್ಯೂಸ್ ಮಾಡಿದಂಥ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಿ ಅದನ್ನು ಪ್ರೊಸೆಸ್ ಮಾಡುವಂಥ ಕೆಲವೊಂದಷ್ಟು ಏನು ಹೇಳುವಂಥದ್ದು ಅದರ ಸಬ್ ಯೂನಿಟ್ಸ್ಗಳು ಕೂಡ ಆ ಪುತ್ತೂರು ಏರಿಯಾದಲ್ಲಿ ಓಪನ್ ಆಗ್ತದೆ. ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಕೊಡ್ತದೆ, ಎಷ್ಟೋ ಜನರ ಫ್ಯಾಮಿಲಿ ಅನ್ನೋದು ಪ್ರೊಟೆಕ್ಟ್ ಮಾಡ್ತದೆ, ಅವರ ಲೈಫ್ ಸ್ಟ್ಯಾಂಡರ್ಡನ್ನು, ಅವರ ಕನ್ಸಂಪ್ಷನ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ. ಪುತ್ತೂರು ಒಂದಷ್ಟು ಏನು ಹೇಳುವಂಥದ್ದು ಎಕನಾಮಿಕ್ ಹಬ್ ಆಗಿ ಅದು ಕನ್ವರ್ಟ್ ಮಾಡ್ಬೋದು, ಜಿ ಡಿ ಪಿಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ಅಲ್ಲಿಗೆ ಪುತ್ತೂರಿಗೆ ಏನಾಗ್ತದಾಗ ಡೆಫಿನೆಟ್ ಆಗಿ ಹೈವೇಗಳು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಡೆವಲಪ್ ಆಗ್ತದೆ, ಕಮ್ಯುನಿಕೇಷನ್ ಸೆಕ್ಟರ್ ಡೆವಲಪ್ ಆಗ್ತದೆ, ಬ್ಯಾಂಕಿಂಗ್ ಸೆಕ್ಟರ್ ಆಕ್ಟಿವಿಟೀಸ್ಗಳು ಡೆವಲಪ್ ಆಗ್ತದೆ, ಅಲ್ಲಿ ಒಂದಷ್ಟು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಸಿಗ್ಬೋದು. ಇದು ಪುತ್ತೂರಲ್ಲಿ ಒಂದು ಪೆಟ್ರೋಲಿಯಂ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುವುದರಿಂದ ಆಗಿರುವಂಥ ಬೆನಿಫಿಟ್ಗಳು. ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೇವೆ, ಒಂದು ಇಂಡಸ್ಟ್ರಿ ಅಥವಾ ಒಂದು ಫರ್ಮ್ ಕ್ರಿಯೇಟ್ ಮಾಡುವಂಥ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೇವೆ. ಅಂದರೆ ಇದು ಬೆನಿಫಿಟನ್ನು ಡಿರೈವ್ ಮಾಡಿ ಕೊಡ್ತದೆ. ಇನ್ನೊಂದು ಇದೇ ಟೈಪ್ ಇದೆ, ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಇದು ತುಂಬ ಡೇಂಜರ್. ಒಂದು ಇಂಡಸ್ಟ್ರಿ ಪೆಟ್ರೋಲಿಯಂ ಅಥವಾ ಒಂದು ಕೆಮಿಕಲ್ ಇಂಡಸ್ಟ್ರಿ ಪುತ್ತೂರಿಗೆ ಬಂದಿದೆ, ಏನೆಲ್ಲ ನೆಗೆಟಿವ್ಸ್ಗಳು ಅಥವಾ ಏನೆಲ್ಲ ಹಾರ್ಮ್ಗಳನ್ನು ಮಾಡ್ತದೆ ಅದು. ಇದು ಬೆನಿಫಿಟ್, ಇದು ಹಾರ್ಮ್. ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಥವಾ ಪೆಟ್ರೋಲಿಯಂ ಇಂಡಸ್ಟ್ರಿ ಪುತ್ತೂರಿಗೆ ಬಂದಿರೋದು ಏನೆಲ್ಲ ಹಾರ್ಮ್ಗಳನ್ನು ಅದು ಕ್ರಿಯೇಟ್ ಮಾಡ್ತದೆ. ಏನು ಮಾಡ್ಬೋದು? ಆಫ್ಟರ್ ಆಲ್ ಒಂದು ಲಾರ್ಜ್ ಸ್ಕೇಲ್ ಪೆಟ್ರೋಲಿಯಂ ಇಂಡಸ್ಟ್ರಿ ಬಂದರೆ ಏನು ನಮಗೆ ತೊಂದರೆ ಆಗ್ತದೆ? ತೊಂದರೆ ಆಗ್ತದೆ. ಡೆಫಿನೆಟ್ ಆಗಿ ಆ ಇಂಡಸ್ಟ್ರಿ ಏನು ಮಾಡ್ತದೆ, ಪೊಲ್ಯೂಷನನ್ನು ಕ್ರಿಯೇಟ್ ಮಾಡ್ತದೆ. ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು. ಅದರ ಕ್ರೂಡ್ ಆಯಿಲನ್ನು ಅದರ ಸಬ್ ಯೂನಿಟ್ಸ್ಗಳಲ್ಲಿ ಅಥವಾ ಅದರ ಏನು ಹೇಳುವಂಥದ್ದು ಇಂಡಸ್ಟ್ರೀಸ್ಗಳಲ್ಲಿ ಪ್ರೊಸೆಸ್ ಮಾಡಿ ಒಂದಷ್ಟು ಕೆಮಿಕಲ್ ಪೊಲ್ಯೂಷನನ್ನು ಏನು ಮಾಡ್ಬೋದು, ನದಿಗಳಿಗೆ ಬಿಡ್ಬೋದು. ಏನಾಗ್ತದೆ, ಫಿಶ್ ಅಥವಾ ಫಿಶಿಂಗ್ ಕಮ್ಯುನಿಟಿಗಳಿಗೆ ಸೊ ಒಂದಷ್ಟು ಮಾರಕ ಆಗ್ತದೆ ಎನ್ನುವಂಥದ್ದು. ಅದನ್ನು ಪರ್ಚೇಸ್ ಮಾಡುವವರು, ಅದನ್ನು ಕನ್ಸ್ಯೂಮ್ ಮಾಡುವವರಿಗೆ ಕೂಡ ಅವರ ಹೆಲ್ತ್ ಇಶ್ಯೂಸ್ಗಳು ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಇಂಪಾರ್ಟೆಂಟ್ ಆಗಿ ಅದೇನು ಮಾಡ್ತದೆ, ಪೊಲ್ಯೂಷನನ್ನು ಕ್ರಿಯೇಟ್ ಮಾಡ್ತದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂತ ಸೀರಿಯಸ್ ಆದಂಥ ಪ್ರಾಬ್ಲಮ್ಸ್ಗಳನ್ನು ಆ ಒಂದು ಪೆಟ್ರೋಲ್ ಇಂಡಸ್ಟ್ರಿ ಕ್ರಿಯೇಟ್ ಮಾಡ್ತದೆ. ಕ್ರೂಡ್ ಆಯಿಲನ್ನು ಒಂದು 40 ಟೈಪಿನ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಾಗಿ ಮಾಡುವಾಗ ಸೀವಿಯರ್ ಆದಂಥ ದೊಡ್ಡ ಮಟ್ಟಿನ ಪೊಲ್ಯೂಷನನ್ನು ಮಾಡ್ತದೆ. ಸೊ ಇದರಿಂದ ಎಷ್ಟೋ ಜನರಿಗೆ ಏನಾಗ್ತದೆ, ನೆಗೆಟಿವ್ ಆದಂಥ ಹಾರ್ಮ್ ಅಥವಾ ಎಫೆಕ್ಟ್ಗಳನ್ನು ಮಾಡ್ತದೆ. ಈ ಎರಡು ವಿಷಯದಲ್ಲಿ ಕೂಡ ಫರ್ಮ್ ಅಥವಾ ಇಂಡಿವಿಜುವಲ್ ಯಾವುದೇ ರೀತಿಯಲ್ಲಿಯೂ ಪೇಮೆಂಟ್ ಮಾಡೋದಿಲ್ಲ. ಹಾರ್ಮಿಗೆ ಕೂಡ ಪೇಮೆಂಟ್ ಮಾಡೋದಿಲ್ಲ ಅಥವಾ ಬೆನಿಫಿಟ್ಗೆ ಕೂಡ ಪೇಮೆಂಟ್ ಮಾಡೋದಿಲ್ಲ ಅಥವಾ ಪೇಮೆಂಟ್ ಮಾಡೋದಿಲ್ಲ ಅಂತಂದರೆ ಆ ರೀತಿಯ ಎಫೆಕ್ಟ್ಸ್ಗಳನ್ನು ಎಕ್ಸ್ಟರ್ನಾಲಿಟೀಸ್ ಅಂತ ಹೇಳುವಂಥದ್ದು. ನಾವು ಏನು ಹೇಳುವಂಥದ್ದು, ಕಂಟ್ರಿಯಲ್ಲಿ ಪುತ್ತೂರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ಅಥವಾ ಸೆಟಪ್ ಮಾಡಿದ ಕಾರಣ ದೇಶದಲ್ಲಿ ಜಿ ಡಿ ಪಿ ಪೆಟ್ರೋಲಿಯಂ ಪ್ರಾಡಕ್ಟ್ ಜಾಸ್ತಿಯಾಗಿ ಜಿ ಡಿ ಪಿ ಜಾಸ್ತಿ ಆದಿತ್ತು. ಬಟ್ ಅದು ಕ್ರಿಯೇಟ್ ಮಾಡಿದಂಥ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಅನ್ನು ನಾವು ಇಲ್ಲಿ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಂಟ್ರಿ ಇದೆ, ಅಲ್ಲಿ ಸಾವಿರಾರು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿದೆ, ಸಿಕ್ಕಾಪಟ್ಟೆ ಪೊಲ್ಯೂಷನ್ ಮಾಡ್ತಾ ಇದೆ ಅಥವಾ ಈ ರೀತಿಯ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಜಿ ಡಿ ಪಿ ಇನ್ಕ್ರೀಸ್ ಆಗ್ತದೆ ಡೆಫಿನೆಟ್ ಆಗಿ. ಯಾಕೆ? ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳು ಜಾಸ್ತಿ ಆಗ್ತದೆ, ಅದರ ಮನಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ. ಸೊ ಜಿ ಡಿ ಪಿ ಜಾಸ್ತಿ ಆಗ್ತದೆ. ಬಟ್ ಅದು ಕ್ರಿಯೇಟ್ ಮಾಡುವಂಥ ಹಾರ್ಮನ್ ಎಲ್ಲಿ ಕೂಡ ಜಿ ಡಿ ಪಿ ಕೌಂಟು ಮಾಡೋದಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಲಿಮಿಟೇಷನ್ ಅಥವಾ ಡೇಂಜರಸ್ ಇಶ್ಯೂ ಅಂತ ಹೇಳ್ಬೋದು. ಸೊ ಇಟ್ ನೆಗ್ಲೆಕ್ಟ್ಸ್ ದ ನೆಗೆಟಿವ್, ಜಿ ಡಿ ಪಿ ನೆಗ್ಲೆಕ್ಟ್ಸ್ ದ ಎಫೆಕ್ಟ್ಸ್, ಅದು ಬೆನಿಫಿಟ್ ಇರ್ಬೋದು, ಹಾರ್ಮ್ ಇರ್ಬೋದು, ಕ್ರಿಯೇಟೆಡ್ ಬೈ ದ ಫರ್ಮ್ ಅಥವಾ ಇಂಡಿವಿಜುವಲ್ ಡ್ಯೂರಿಂಗ್ ದ ಪ್ರೊಡಕ್ಷನ್ ಪ್ರೊಸೆಸ್ ಎನ್ನುವಂಥದ್ದು. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಒಂದಷ್ಟು ಬೆನಿಫಿಟ್ ಅಥವಾ ಹಾರ್ಮ್ ಅನ್ನೋದು ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಟೋಟಲ್ ಎಕನಾಮಿಕ್ ಅಥವಾ ಸೋಷಲ್ ವೆಲ್ಫೇರ್ ಏನಾಗ್ತದೆ, ಹಾರ್ಮ್ ಕ್ರಿಯೇಟ್ ಮಾಡಿದ ಹಾಗೆ ಡಿಕ್ರೀಸ್ ಆಗ್ತಾ ಹೋಗ್ತದೆ ಅಲ್ವಾ. ಸೊ ಇದರಿಂದಾಗಿ ಇಟ್ ನೆಗ್ಲೆಕ್ಟ್ಸ್ ದ ಎಕ್ಸ್ಟರ್ನಾಲಿಟೀಸ್ ಅಥವಾ ಫೇವರೇಬಲ್ ಅಥವಾ ಅನ್ಫೇವರೇಬಲ್ ಎಫೆಕ್ಟ್ ಮಾಡುವಂಥ ಏನು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಎಫೆಕ್ಟ್ ಮಾಡುವಂಥ ಫರ್ಮ್ ಮತ್ತು ಇಂಡಿವಿಜುವಲನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ರೀತಿ ಏನಾಗ್ತದೆ, ಒಂದಷ್ಟು ಲಿಮಿಟೇಷನ್ಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು. ಖಾಲಿ ಜಿ ಡಿ ಪಿ ಜಾಸ್ತಿ ಆಯಿತು, ಈ ರೀತಿಯ ಇಂಡಸ್ಟ್ರಿಯಿಂದ ಜಿ ಡಿ ಪಿ ಜಾಸ್ತಿ ಆದರೆ ಏನು, ಕಡಿಮೆ ಆದರೆ ಏನು,
ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗ್ತದೆ, ಪೊಲ್ಯೂಷನ್ಗಳು ಸ್ಟಾರ್ಟ್ ಆಗ್ತದೆ, ರಿಸೋರ್ಸಸ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತದೆ, ಅವೈಲೇಬಿಲಿಟಿ. ಸೊ ಈ ರೀತಿ. ನೆಕ್ಸ್ಟ್ ಒನ್ ಹಾರ್ಮ್ಫುಲ್ ಗೂಡ್ಸ್. Harmful goods. So production of harmful goods. GDP will not differentiate whether it is harmful product or ಏನು ಹೇಳುವಂಥದ್ದು ಯೂಸ್ಫುಲ್ ಗೂಡ್ಸ್ ಎನ್ನುವ ಈ ರೀತಿಯ ಡಿಸ್ಕ್ರಿಮಿನೇಷನನ್ನು ಮಾಡೋದಿಲ್ಲ. ಸಪೋಸ್ ಒಂದು ದೇಶದಲ್ಲಿ GDP ಜಾಸ್ತಿ ಆಗಿದೆ, ಯಾಕೆ ಜಾಸ್ತಿ ಆಗಿದೆ ಅಂತ ಕೇಳಿದರೆ ಅದು ಸಿಗರೇಟ್ ಪ್ರೊಡ್ಯೂಸ್ ಮಾಡ್ತದೆ, ಲಿಕ್ಕರ್ ಪ್ರೊಡ್ಯೂಸ್ ಮಾಡ್ತದೆ, ಅಥವಾ ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ, ಅಥವಾ ಏನು ಹೇಳುವಂಥದ್ದು ಪಾಯ್ಸನಸ್ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತದೆ, ಹಾರ್ಮ್ಫುಲ್ ಪ್ರಾಡಕ್ಟ್ಗಳನ್ನೇ ಪ್ರೊಡ್ಯೂಸ್ ಮಾಡ್ತದೆ. ಆ ದೇಶದಲ್ಲಿ GDP ಜಾಸ್ತಿ ಆಯಿತು, ಬಟ್ ವೆಲ್ಫೇರ್ ಎನ್ನುವಂಥದ್ದು ಡೆಫಿನೆಟ್ ಆಗಿ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಪ್ರೊಡಕ್ಷನ್ ಆಫ್ ಹಾರ್ಮ್ಫುಲ್ ಗೂಡ್ಸಿಂದ ಸಪೋಸ್ GDP ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಆ್ಯಕ್ಚುಯಲ್ ವೆಲ್ಫೇರ್ ಎನ್ನುವಂಥದ್ದು ಡಿಕ್ರೀಸ್ ಆಗಿರ್ತದೆ. ಸೊ ಅದರಿಂದಾಗಿ ಯೂಸ್ಫುಲ್ ಕಮೋಡಿಟೀಸ್ಗಳನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಿ GDP ಜಾಸ್ತಿ ಆದರೆ ಡೆಫಿನೆಟ್ ಆಗಿ ವೆಲ್ಫೇರ್ ಏನಾಗ್ತದೆ ಪ್ರಮೋಟ್ ಆಗ್ತದೆ. ಬಟ್ ಹಾರ್ಮ್ಫುಲ್ ಪ್ರಾಡಕ್ಟ್ಗಳಾದ ಏನು ಹೇಳುವಂಥದ್ದು ಲಿಕ್ಕರ್, ಸಿಗರೇಟ್ ಇರ್ಬೋದು, ಅಥವಾ ಗುಟ್ಕಾ ಇರ್ಬೋದು, ಅಥವಾ ಏನು ಹೇಳುವಂಥದ್ದು ತಂಬಾಕು ಉತ್ಪನ್ನಗಳಿರ್ಬೋದು, ಅಥವಾ ಇನ್ನೊಂದಷ್ಟು ಏನು ನಿಮ್ಮ ಡ್ರಗ್ಸ್ ಗ್ರಿಗ್ಸ್ ಅಂತೆಲ್ಲ ಬರ್ತದಲ್ಲ. ಸೊ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನೇ ಪ್ರೊಡ್ಯೂಸ್ ಮಾಡಿ ಕಂಟ್ರಿಯ GDP ಜಾಸ್ತಿ ಆಯಿತು, ಏನು ಕೂಡ ಪ್ರಯೋಜನ ಇಲ್ಲ. ಆ್ಯಕ್ಚುಯಲ್ ವೆಲ್ಫೇರ್ ಏನಾಗಿರ್ತದೆ ಅಲ್ಲಿ ಡಿಕ್ರೀಸ್ ಆಗಿರ್ತದೆ, ಹೆಲ್ತ್ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತದೆ. ಸೊ ಜನರ ಏನು ಹೇಳುವಂಥದ್ದು ವರ್ಕ್ ಕೆಪಾಸಿಟಿ ಡಿಕ್ರೀಸ್ ಆಗ್ಬೋದು. ಸೊ ಲಾಂಗ್ ಟರ್ಮಲ್ಲಿ ನೆಗೆಟಿವ್ ಆದಂಥ ಎಫೆಕ್ಟ್ಸ್ಗಳನ್ನು ಕಾಣ್ತೇವೆ. ಸೊ ಹಾರ್ಮ್ಫುಲ್ ಗೂಡ್ಸ್. ನೆಕ್ಸ್ಟ್ ಒನ್ ಮ್ಯಾನರ್ ಆಫ್ ಪ್ರೊಡಕ್ಷನ್. ಮ್ಯಾನರ್ ಆಫ್ ಪ್ರೊಡಕ್ಷನ್. ಸೊ ಏನು ಮ್ಯಾನರ್ ಆಫ್ ಪ್ರೊಡಕ್ಷನ್? ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಏನದರ್ ಇಂಪಾರ್ಟೆಂಟ್ ಲಿಮಿಟೇಷನ್ ಆಫ್ GDP. ಸೊ ಮ್ಯಾನರ್, ಇನ್ ವಿಚ್ ಮ್ಯಾನರ್ ಪ್ರೊಡಕ್ಷನ್ ಈಸ್ ಪ್ರೊಡ್ಯೂಸ್ಡ್, ವೆದರ್ ಬೈ ಯೂಸಿಂಗ್ ಚೈಲ್ಡ್ ಲೇಬರ್ಸ್, ವೆದರ್ ಬೈ ಫೋರ್ಸಿಂಗ್ ದ ಲೇಬರ್ಸ್. ಈ ರೀತಿ ಫೋರ್ಸ್ಫುಲಿ ಒಂದು ಲೇಬರ್ಸ್ ಹತ್ರ ಪ್ರೊಡಕ್ಷನನ್ನು ಮಾಡ್ತಾ ಇದ್ದಾರೆ, ಪ್ರಯೋಜನ ಇಲ್ಲ. ಸ್ಯಾಲ್ರಿ ಕೊಡದೆ, ವೇಜ್ ಕೊಡದೆ ಕೆಲಸ ಮಾಡಿಸ್ತಾ ಇದ್ದಾರೆ, ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ದಾರೆ. ಅಥವಾ ಏನು ಹೇಳುವಂಥದ್ದು ಚೈಲ್ಡ್ ಲೇಬರ್ಸ್ಗಳನ್ನು ಯೂಸ್ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ GDP ಆ ಕಂಟ್ರಿ ಜಾಸ್ತಿ ತೋರಿಸಿತು. ವೆಲ್ಫೇರ್ ಸಾಧ್ಯನಾ? ಇಲ್ಲ. ಸೊ ಚೈಲ್ಡ್ ಲೇಬರ್ಸ್ಗಳನ್ನು ಯೂಸ್ ಮಾಡುವಂಥ ಭಾರತದಲ್ಲಿ ಕ್ರಿಮಿನಲ್ ಅಥವಾ ಕ್ರೈಮ್ ಎನ್ನುವಂಥದ್ದು. ಸೊ ಆ ರೀತಿ ಮ್ಯಾನರ್, ಇನ್ ವಿಚ್ ಮ್ಯಾನರ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್. ಸೊ ಅದು ಕೂಡ ಕನ್ಸಿಡರ್ ಮಾಡ್ತದೆ. ಬೈ ಎಕ್ಸ್ಪ್ಲಾಯ್ಟಿಂಗ್ ಏನು ಹೇಳುವಂಥದ್ದು ಓವರ್ ಟೈಮ್ ವರ್ಕನ್ನು ಮಾಡಿಸ್ತಾರೆ ಅಥವಾ ಪೇಮೆಂಟ್ಗಳನ್ನು ಮಾಡೋದಿಲ್ಲ, ಅಥವಾ ವರ್ಕ್ ಮಾಡಿಸ್ತಾರೆ ಕಡಿಮೆ ಪೇಮೆಂಟ್ಗಳನ್ನು ಕೊಡ್ತಾರೆ, ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನು ಜನರಿಗೆ ಕೊಡೋದಿಲ್ಲ, ಯಾವುದೇ ರೀತಿಯಲ್ಲಿಯೂ ಅವರಿಗೆ ಬೇಕಾಗುವಂಥ ಏನು ಹೇಳುವಂಥದ್ದು ಎನ್ಕರೇಜ್ಮೆಂಟ್ ಅಥವಾ ಹೆಲ್ಪ್ಗಳನ್ನು ಮಾಡೋದಿಲ್ಲ. ಬರೀ ಎಕ್ಸ್ಪ್ಲಾಯ್ಟೇಷನ್ ಇದೆ ಎಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಪ್ರೊಡಕ್ಷನ್ ಯೂನಿಟ್ಸ್ಗಳಲ್ಲಿ ಅಂತಂದರೆ ಆ ರೀತಿಯಿಂದ ಪ್ರೊಡಕ್ಷನ್ ಜಾಸ್ತಿ ಆಗಿ GDP ಜಾಸ್ತಿ ಆದರೆ GDP ಜಾಸ್ತಿ ಆದೀತು, ಎಕನಾಮಿಕ್ ಡೆವಲಪ್ಮೆಂಟು ಜಾಸ್ತಿ ಆದೀತು, ಬಟ್ ಆ್ಯಕ್ಚುಯಲ್ ವೆಲ್ಫೇರ್ ಎನ್ನುವಂಥದ್ದು ಡೆಫಿನೆಟ್ ಆಗಿ ಡಿಕ್ರೀಸ್ ಆಗ್ತದೆ ಎನ್ನುವಂಥದ್ದು. ಸೊ ಮ್ಯಾನರ್ ಆಫ್ ಪ್ರೊಡಕ್ಷನ್ ಕೂಡ ಇಂಪಾರ್ಟೆಂಟ್. ಯಾವ ರೀತಿಯ ಲೇಬರ್ ಲಾಗಳಿರ್ತದೆ ಆ ಲೇಬರ್ ಲಾಗಳನ್ನು ಇಂಪ್ಲಿಮೆಂಟ್ ಮಾಡಿ ಲೇಬರ್ಸ್ ಹತ್ರ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿದರೆ ಅವರಿಗೆ ಬೇಕಾದ ಸರಿಯಾದ ಸ್ಯಾಲ್ರಿ ಕೊಡುವಂಥದ್ದು, ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಗಳು, ಪೆನ್ಷನ್ಗಳನ್ನು ಕೊಡುವಂಥದ್ದು, ಬೋನಸ್ಗಳನ್ನು ಕೊಡುವಂಥದ್ದು, ಡೆಫಿನೆಟ್ಲಿ ಆ ರೀತಿಯ ಪ್ರೊಡಕ್ಷನ್ಗಳು ಆಗಬೇಕು. ಅಥವಾ ಆ ರೀತಿಯ ಮ್ಯಾನರ್ ಆಫ್ ಪ್ರೊಡಕ್ಷನ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು. ಆಗ ಸೋಷಲ್ ವೆಲ್ಫೇರ್ ಆಗ್ತದೆ, ಎಕನಾಮಿಕ್ ವೆಲ್ಫೇರ್ ಕೂಡ ಆಗ್ತದೆ ಎನ್ನುವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದ 5 ಇಂಪಾರ್ಟೆಂಟ್, ಕೆಲವು ಇದು ಇನ್ನೂ ಇಷ್ಟೇ ಸಾಕಾಗ್ತದೆ ನಮಗೆ. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಟು GDP ಅಥವಾ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ GDP ಆಸ್ ಆನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ ಎನ್ನುವಂಥದ್ದು ನಿಮಗೆ 4 ಮಾರ್ಕಿಗೆಲ್ಲ ಬರುವಂಥ ಒಂದು ಇಂಪಾರ್ಟೆಂಟ್ ಆದ ಕ್ವಶನ್ ಕೂಡ. ಸೊ ಯಾಕೆ GDP ಇನ್ಕ್ರೀಸ್ ಆಯಿತು ಅಂತ ಹೇಳಿದ ಕೂಡಲೇ ಎಕನಾಮಿಕ್ ವೆಲ್ಫೇರ್ ಆಗಿದೆ ಅಥವಾ ವೆಲ್ಫೇರ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ಸಾಧ್ಯ ಇಲ್ಲ? ಫಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ GDP, ಹೌ ಯೂನಿಫಾರ್ಮ್ ಇಟ್ ಈಸ್. ಈಕ್ವಲ್ ಆಗಿ ಎಲ್ಲ ಜನರಿಗೂ ಡಿಸ್ಟ್ರಿಬ್ಯೂಷನ್ ಆಗಿದೆ, ಯಾರು ಕೂಡ ಪುವರ್ ಇಲ್ಲ, ಸಿಕ್ಕಾಪಟ್ಟೆ ರಿಚ್ಚು ಕೂಡ ಇಲ್ಲ, ಎಲ್ರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ನಾನ್ ಡಿಸ್ಕ್ರಿಮಿನೇಟರಿ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ಡೆಫಿನೆಟ್ ಆಗಿ ವೆಲ್ಫೇರ್ ಆಗ್ತದೆ.
ಬಟ್ ಹ್ಯಾವ್ಸ್ ಮತ್ತು ಹ್ಯಾವ್ ನಾಟ್ಸ್, ರಿಚ್ ಮತ್ತು ಪುವರ್ ಇದ್ದಾರೆ. 20% ಅಷ್ಟು ರಿಚ್ ಪೀಪಲ್ಗಳು 80% ಅಷ್ಟು ವೆಲ್ತನ್ನು ಹೊಂದಿದ್ದಾರೆ, 80% ಅಷ್ಟು ಪುವರ್ ಪೀಪಲ್ಗಳು 20% ಅಷ್ಟು ವೆಲ್ತನ್ನು ಹೊಂದಿದ್ದಾರೆ ಅಂತಂದರೆ ಎಕನಾಮಿಕ್ ವೆಲ್ಫೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಕೂಡ ಕನ್ಸಿಡರ್ ಮಾಡಬೇಕಾಗ್ತದೆ. ನಾನ್ ಮಾನಿಟರಿ ಎಕ್ಸ್ಚೇಂಜಸ್, GDP ಅಂದ ಕೂಡಲೇ ನಮಗೆ ಗೊತ್ತಾಗ್ತದೆ ಎಲ್ಲ ರೀತಿಯ ಗೂಡ್ಸ್ಗಳ ಮನಿ ವ್ಯಾಲ್ಯೂ ಅಂತ ನಾನು ಹೇಳಿದೆ, ಸರ್ವೀಸಸ್ಗಳ ಮನಿ ವ್ಯಾಲ್ಯೂ. ಬಟ್ ಸಮ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗಳು ಏನಾಗ್ತದೆ, ನಾನ್ ಮಾನಿಟರಿ ಎಕ್ಸ್ಚೇಂಜ್ಗಳು ಆಗ್ತದೆ. ಬಾರ್ಟರ್ ಸಿಸ್ಟಮಲ್ಲಿ ಎಕ್ಸ್ಚೇಂಜ್ಗಳಾಗ್ತದೆ. ವಿದೌಟ್ ಯೂಸಿಂಗ್ ರುಪೀಸ್ ಏನು ಮಾಡ್ತಾರೆ, ಒಂದಷ್ಟು ಗೂಡ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ. ನಾನು ಪ್ರೊಡ್ಯೂಸ್ ಮಾಡಿದ್ದನ್ನು ಅವ್ರಿಗೆ ಕೊಡ್ತೇನೆ, ನೀವು ಪ್ರೊಡ್ಯೂಸ್ ಮಾಡಿದ್ದನ್ನು ನನಗೆ ಕೊಡ್ತೀರಿ. ಅದೇ ಏನು ಮಾಡ್ತೇನೆ, ಈಗ ರೂರಲ್ ಏರಿಯಾದಲ್ಲಿ ಮಾತ್ರ ಈ ರೀತಿಯದ್ದು ಕಾಣಲಿಕ್ಕೆ ಸಿಗ್ಬೋದು, ಈವನ್ ಸಿಟಿಗಳಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ ಇಂಥದ್ದು. ಸೊ ಈ ರೀತಿಯ ಎಕ್ಸ್ಚೇಂಜ್ಗಳು. ಸರ್ವೀಸಸ್ ಆಫ್ ಎ ಹೌಸ್ ಹೋಲ್ಡ್, ಅಮ್ಮ ಮಾಡುವಂಥ ಕೆಲಸಗಳು. ಅಮ್ಮನಿಗೆ ಸಂಬಳ ಕೊಡ್ತಾರಪ್ಪ, ತಪ್ಪು ತಿಳ್ಕೊಳ್ಬೇಡಿ ಹೇಳಿದ್ದನ್ನು. ಅಂದರೆ ಅವರ ಸರ್ವೀಸಸ್ಗಳು. ನಿಜವಾಗಿ ಹೇಳೋದಿದ್ದರೆ ಅಪ್ಪಂದ್ರಿಗಿಂತ ಜಾಸ್ತಿ ಅಮ್ಮ, ಅಂದರೆ ತಾಯಿ ಸ್ಥಾನದಲ್ಲಿರುವವರು ಜಾಸ್ತಿ ಕೆಲಸ ಮಾಡ್ತಾರೆ ಅಲ್ವಾ. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ಗಳು ಕೊಡುವಂಥ ಸ್ಯಾಲ್ರಿಗಳನ್ನು ಅಮ್ಮಂದಿರಿಗೆ ಕೊಡಬೇಕು ನಾವು. ಯಾಕೆಂತ ಕೇಳಿದರೆ ಅಷ್ಟು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಅವರು ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಕೂಡ ಅದನ್ನು ಎಕನಾಮಿಕಲಿ GDPಯಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಅದು ಒಂದು ಲಿಮಿಟೇಷನ್. ಎಕ್ಸ್ಟರ್ನಾಲಿಟೀಸ್ ಏನು, ಎಕ್ಸ್ಟರ್ನಾಲಿಟೀಸ್ ಅಂದರೆ ಬೋತ್ ಬೆನಿಫಿಟ್ ಮತ್ತು ಹಾರ್ಮ್ ಆಫ್ ಎ ಫರ್ಮ್ ಅಥವಾ ಇಂಡಿವಿಜುವಲ್ ಕಾಸಸ್ ಟು ಎನದರ್ ಎಟ್ ದ ಸೇಮ್ ಟೈಮ್ ಫಾರ್ ವಿಚ್ ದೇ ಆರ್ ನಾಟ್ ಪೇಯ್ಡ್. ಬೆನಿಫಿಟ್ ಮಾಡ್ತಾನವ, ಹಾರ್ಮ್ ಮಾಡ್ತದೆ ಆ ಇಂಡಸ್ಟ್ರಿ. ಬಟ್ ಅದಕ್ಕೆ ಹಾರ್ಮಿಗೆ ಪೊಲ್ಯೂಷನ್ ಟ್ಯಾಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ ಗೌರ್ಮೆಂಟ್, ಬಟ್ ಸರಿಯಾದ ರೀತಿಯಲ್ಲಿ ಅದು ಏನು ಹೇಳುವಂಥದ್ದು ಆಗೋದಿಲ್ಲ ಎನ್ನುವಂಥದ್ದು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಜಾಸ್ತಿ ಆಗಬೇಕು ಅಂತಾದರೆ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ ಆಗಲೇಬೇಕಾಗ್ತದೆ. ಬಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಸೊ 2 ರೀತಿಯ ಎಕ್ಸ್ಟರ್ನಾಲಿಟೀಸ್ಗಳು, ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ, ಇನ್ನೊಂದು ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಏನು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಬೆನಿಫಿಟ್ ಆಫ್ ಎ ಫರ್ಮ್ ಅಥವಾ ಇಂಡಿವಿಜುವಲ್ ಕಾಸಸ್ ಟು ಎನದರ್. ಒಂದು ಫರ್ಮ್ ಅಥವಾ ಒಂದು ಇಂಡಸ್ಟ್ರಿ ಬೆನಿಫಿಟ್ ಮಾಡಿದೆ ಇನ್ನೊಬ್ಬನಿಗೆ ಅಥವಾ ಸುತ್ತಮುತ್ತಲಿನವರಿಗೆ, ಅದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಇದನ್ನು ಒಪ್ಪಿಕೊಳ್ಬೋದು, ಇದನ್ನಾದರೂ ಒಪ್ಪಿಕೊಳ್ಬೋದು. ನೆಗೆಟಿವ್ ಎಕ್ಸ್ಟರ್ನಾಲಿಟೀಸನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ GDPಯಲ್ಲಿ ಆ ಇಂಡಸ್ಟ್ರಿ ಅಥವಾ ಆ ಗೂಡ್ಸಿಂದ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಎಷ್ಟಾಗಿದೆ, ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಎಷ್ಟಾಗಿದೆ ಅಂತ ಎಲ್ಲಿ ಕೂಡ ಮೆಷರ್ ಮಾಡೋದಿಲ್ಲ, ಖಾಲಿ GDPಯನ್ನು ಮಾತ್ರ ತೋರಿಸ್ತಾರೆ. ಈಗಂತೂ ಕೊರೋನಾದಿಂದಾಗಿ GDP ದಿನ ದಿನ ಡಿಕ್ರೀಸ್ ಆಗೋದನ್ನು ತಾವೆಲ್ಲರೂ ಗಮನಿಸಿದ್ದೀರಿ, ಪೇಪರಲ್ಲಿ ನೋಡಿರ್ಬೋದು, TVಯಲ್ಲಿ ನೋಡಿರ್ಬೋದು. ಸೊ ಸಮ್ ಎಫರ್ಟ್ ಶುಡ್ ಬಿ ಡೆಫಿನೆಟ್ಲಿ ನೀಡೆಡ್ ಟು ಇನ್ಕ್ರೀಸ್ ಅವರ್ GDP. ಸೊ ನೆಗೆಟಿವ್ ಎಕ್ಸ್ಟರ್ನಾಲಿಟಿ, ಹಾರ್ಮ್ ಕ್ರಿಯೇಟೆಡ್ ಬೈ ದ ಏನು ಹೇಳುವಂಥದ್ದು ಫರ್ಮ್ ಟು ಎನದರ್ ಅಂತ ಹೇಳ್ಬೋದು. ಒಂದು ಪೆಟ್ರೋಲಿಯಂ ಇಂಡಸ್ಟ್ರಿ ಯಾವ ರೀತಿ ಹಾರ್ಮ್ ಮತ್ತು ಯಾವ ರೀತಿ ಬೆನಿಫಿಟ್ಗಳನ್ನು ಕ್ರಿಯೇಟ್ ಮಾಡ್ತದೆ ಅಂತ ನಾನು ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನು ಎಲ್ಲಿ ಕೂಡ ಕನ್ಸಿಡರ್ ಮಾಡೋದಿಲ್ಲ, ಖಾಲಿ ಪ್ರಾಡಕ್ಟ್ನ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ಹಾರ್ಮ್ಫುಲ್ ಗೂಡ್ಸ್, ಸಪೋಸ್ ಒಂದು ಕಂಟ್ರಿಯ GDP ಹಾರ್ಮ್ಫುಲ್ ಗೂಡ್ಸ್ಗಳಿಂದಲೇ ಜಾಸ್ತಿ ಆಗಿದೆ, ಎಕನಾಮಿಕ್ ವೆಲ್ಫೇರ್ ಸಾಧ್ಯ, ಸೊ ವೆಲ್ಫೇರ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸೊ ಏನಿದ್ರೂ ಕೂಡ ಯಾವ ರೀತಿಯ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಗಮನಿಸಬೇಕು. ಬಟ್ GDP ಯಾವ ಗೂಡ್ಸನ್ನು ನೀನು ಪ್ರೊಡ್ಯೂಸ್ ಮಾಡಿದಿ, ಹಾರ್ಮ್ಫುಲ್ ಗೂಡ್ಸಾ ಅಥವಾ ಹೆಲ್ದಿ ಗೂಡ್ಸಾ ಅಥವಾ ಯೂಸ್ಫುಲ್ ಗೂಡ್ಸ್ಗಳಿಂದ GDP ಇನ್ಕ್ರೀಸ್ ಆಯಿತಾ, ಎಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಲ್ಲ. ಮ್ಯಾನರ್ ಆಫ್ ಪ್ರೊಡಕ್ಷನ್, ಯಾವ ರೀತಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದಿ, ಜನರಿಗೆ ಉಪದ್ರ ಮಾಡಿ ಅಥವಾ ಎಕ್ಸ್ಪ್ಲಾಯ್ಟೇಷನ್ ಮಾಡಿ, ಸ್ಯಾಲ್ರಿ ಕೊಡದೆ ಅಥವಾ ಚೈಲ್ಡ್ ಲೇಬರ್ಸ್ಗಳನ್ನು ಯೂಸ್ ಮಾಡಿ, ಸೊ ಈ ರೀತಿ ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರೇನು ಮಾಡದಿದ್ರೇನು ಅಲ್ವಾ. ಸೊ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮ್ಯಾನರ್, ಲೇಬರ್ ಲಾಗಳ ಪ್ರಕಾರ ಅಥವಾ ಏನೆಲ್ಲ ಸೋಷಲ್ ಸೆಕ್ಯೂರಿಟಿಗಳು ಏನೆಲ್ಲ ಸ್ಯಾಲ್ರಿಗಳಿದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಲೇಬರ್ಸ್ಗಳನ್ನು ನೋಡಿಕೊಂಡು ಪ್ರೊಡಕ್ಷನ್ ಆಗಿದೆ, GDP ಇನ್ಕ್ರೀಸ್ ಆಗಿದೆ, ಎಕನಾಮಿಕ್ ವೆಲ್ಫೇರ್ ಅಥವಾ ವೆಲ್ಫೇರ್ ಆಗಲಿಕ್ಕೆ ಸಾಧ್ಯ ಇದೆ. ಬಟ್ ಚೈಲ್ಡ್ ಲೇಬರ್ಗಳು ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಗೂಡ್ಸ್ ಪ್ರೊಡಕ್ಷನ್ ಆಗಿರ್ಬೋದು, ಬಟ್ ಆ್ಯಕ್ಚುಯಲ್ ವೆಲ್ಫೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ. GDP ಇನ್ಕ್ರೀಸ್ ಆಗಿರ್ಬೋದು, ವೆಲ್ಫೇರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಸೊ ದೀಸ್ ಆರ್ 5 ಇಂಪಾರ್ಟೆಂಟ್ ಲಿಮಿಟೇಷನ್ ಆಫ್ ಯೂಸಿಂಗ್ GDP ಆ್ಯಸ್ ಆ್ಯನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ. ಸೊ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಡೌಟ್ಸ್ಗಳಿದ್ದರೆ ಡೆಫಿನೆಟ್ ಆಗಿ ನನಗೆ ಗ್ರೂಪಲ್ಲಿ ಇದ್ದೀರಿ, ನಾನು ಕೂಡ ಇದ್ದೇನೆ,
ಸೊ ಟೆಕ್ಸ್ಟ್ ಮೆಸೇಜ್ಗಳನ್ನು ಮಾಡ್ಬೋದು ವಾಟ್ಸಪ್ ಮೂಲಕ. ಸೊ ನೋಟ್ಸ್ಗಳನ್ನು ಆದಷ್ಟು ಶೀಘ್ರದಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ PDF ಫಾರ್ಮೇಟಲ್ಲಿ ಕೂಡ ಕಳಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್.